ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್, ನಾನ್ ವೆಜ್ ವ್ಲಾಗ್. ವೆಜಿಟೇರಿಯನ್ಸ್ ಯಾರಾದರೂ ಇದ್ದೀರಾ, ಮೇ ಬಿ ಅವ್ರಿಗೆ ಇದು ವಿಡಿಯೋ ನೋಡಿದಾಗ ಸ್ವಲ್ಪ ಇನ್ಸೆಕ್ಯೂರಿಟಿ ಆಗಬಹುದು. ಬಟ್ ನಾವಂತೂ ಸಂಡೇ ಅಂದರೆ ವಿ ವಾಂಟ್ ನಾನ್ ವೆಜ್, ಪಕ್ಕಾ ನಾನ್ ವೆಜ್ ಬೇಕೇ ಬೇಕು. ಸೊ ಹಂಗಾಗಿ ಬೆಳಗ್ಗೆನೆ ಸಂಡೇ ಬ್ರಂಚ್ ಮಟನ್ ಸಾಂಬಾರ್. ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ ಅವರು ದಯವಿಟ್ಟು ನಮ್ಮನ್ನ ಬೇಜಾರು ಮಾಡ್ಕೊಬೇಡಿ. ಇವತ್ತು ನಮ್ಮನೇಲಿ ಮಟನ್ ಸಾಂಬಾರ್. ನಮ್ಮ ಮನೆಯವ್ರಿಗೂ ಪಾಪ ಏನೋ ಮೀಟಿಂಗ್ ಇದೆ, 20 ಮಿನಿಟ್ಸಲ್ಲಿ ಊಟ ಮಾಡು ಅಂತ ಹೇಳಿದ್ದಾರೆ. ಟ್ರೈ ಮಾಡೋಣ 20 ನಿಮಿಷದಲ್ಲಿ ಅಡುಗೆ ಮಾಡೋಕ್ಕೆ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ನಾನು 1 kg ಅಷ್ಟು ಮಟನ್ ಮಾಡ್ತಿದ್ದೀನಿ. ಆ ಮಟನ್ಗೆ ಲೈಟಾಗಿ ಎಣ್ಣೆ, ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಈರುಳ್ಳಿ, ಸುಮ್ಮನೆ ಫ್ರೈ ಒಗ್ಗರಣೆಗೆ ಚಿಕ್ಕದಾಗೆ ಈರುಳ್ಳಿ, ಸ್ವಲ್ಪ ಕರಿಬೇವು ಬೇಕು ಅಂದರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನಾನು ಲೈಟ್ ಸ್ವಲ್ಪ ಹಾಕ್ಕೊಳ್ತೀನಿ. ಮಟನ್ ಸಾಂಬಾರಿಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ, ಲೈಟಾಗಿ, ಜಾಸ್ತಿ ಇದೆ. ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಟನ್. ಪ್ಲೀಸ್ ಡೋಂಟ್ ಮೈಂಡ್ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಏನು ಮಾಡೋದು, ಮಟನನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಕಲ್ಲುಪ್ಪನ್ನ ಹಾಕ್ಕೊತೀನಿ. ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈಗಲೇ ಸ್ವಲ್ಪ ಮೆಣಸಿನ ಪುಡಿ, ರುಬ್ಕೊಳ್ಳೋಕ್ಕೂ ಮೆಣಸು ಹಾಕ್ಕೊಳ್ತೀನಿ. ಈಗ ಒಂಚೂರು ಅದರಲ್ಲಿರೋವಂಥ ರಾ ಸ್ಮೆಲ್ಲೆಲ್ಲ ಹೋಗಲಿ, ಚೆನ್ನಾಗಿ ಫ್ರೈ ಆಗಲಿ ಅನ್ನೋಕ್ಕಾಗತ್ತೆ. ಚೆನ್ನಾಗಿ ಅದರಲ್ಲೆಲ್ಲ ನೀರು ಬಿಟ್ಕೊಂಡು ಅದರಲ್ಲಿರೋವಂಥ ಸಾರಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಮಟನ್ ಚೆನ್ನಾಗಿ ಫ್ರೈ ಆಗಲಿ, ಅದರಲ್ಲಿರೋವಂಥ ಸಾರಾಂಶ ಎಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಬೇಯಲಿ, ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ. ಮತ್ತು ನಾವು ಟೋಟಲ್ ವಿಷಲ್ ಕೂಗಿಸ್ಕೊತೀವಿ ಬೇಯೋಕ್ಕೆ. ಒಂದು ಸ್ವಲ್ಪ ಅದರಲ್ಲಿರೋವಂಥ ನೀರು ಎಲ್ಲ ಬಿಟ್ಕೊಳ್ಳಿ. ಮಟನ್ ಸಾಂಬಾರಿಗೆ ಹುರ್ಕೊಳ್ಳೋಕ್ಕೆ ಏನೇನು ಹಾಕ್ಕೊಳ್ತೀನಿ ಅಂತ ನೋಡಿಸ್ತೀನಿ. ಇಲ್ಲಿ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ. ಆ್ಯಂಡ್ ನಿಮಗೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ, ಓಕೆನಾ. ಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಮಟನ್ ಸಾಂಬಾರ್ಗಾಗಲಿ ಚಿಕನ್ ಸಾಂಬಾರ್ಗಾಗಲಿ ಮಿಸ್ ಮಾಡಿದೆ ಹಸಿ ಕಾಯಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಡಿತಿದ್ದೀನಿ. ಆ್ಯಂಡ್ ಇಲ್ಲಿ ಮಟನ್ ಚೆನ್ನಾಗೇ ಫ್ರೈ ಆಗಿದೆ. ಆ್ಯಂಡ್ ಇಲ್ಲಿ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ರುಬ್ಕೊಳ್ಳೋಕೆ ಏನೇನು ಬೇಕೋ ಅದೆಲ್ಲ ರೆಡಿ ಆಗಿದೆ. ಆ್ಯಂಡ್ ಈಗ ಸದ್ಯಕ್ಕೆ ನಮ್ಮ ಕಾಫಿ ಬ್ರೇಕ್. ಕೊತ್ತಂಬರಿ ಪುದೀನ ಸ್ವಲ್ಪ ನಾನು ಇದನ್ನು ಚುಕ್ಕೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಚುಕ್ಕೆ ಸೊಪ್ಪು ಹಾಕಿ ಮಾಡಿದ್ರೆ ಮಟನ್ ಸಾಂಬಾರು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಚುಕ್ಕೆ ಸೊಪ್ಪನ್ನ ಹಾಕಿ ಮಾಡಿದ್ರೆ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಂಗಾಗಿ ಲೈಟಾಗಿ ಸ್ವಲ್ಪ ಚುಕ್ಕೆ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಗಸಗಸೆ, ಇಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಇಲ್ಲಿ ಹಸಿ ಕಾಯಿನ ತೊಗೊಂಡಿದ್ದೀನಿ, ಕೊತ್ತಂಬರಿ, ಇಷ್ಟನ್ನು ಮತ್ತು ಈ ರುಬ್ಬಿರೋದನ್ನು. ಆ್ಯಂಡ್ ಇದಕ್ಕೆ ಒಂಚೂರು ಮಸಾಲ ಆ್ಯಡ್ ಮಾಡ್ತೀನಿ. ಏನು ಆ್ಯಡ್ ಮಾಡ್ತೀನಿ ಅಂತ ನೋಡಿಸ್ತೀನಿ. ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊತಿದ್ದೀನಿ. ಒಂದು ಧನಿಯಾ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಕಮ್ಮಿನೇ ಹಾಕ್ಕೊಳ್ತೀನಿ. ಆ್ಯಂಡ್ ಇನ್ನೇನು ಖಾರದ ಪುಡಿ ಎಲ್ಲ ಹಾಕಲ್ಲ, ಬಿಕಾಸ್ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅರಿಶಿನ ಪುಡಿನೂ ಹಾಕಿದ್ದೀನಿ. ಇಷ್ಟೇ, ಒಂದೇ ಧನಿಯಾ ಪೌಡರ್ ಮಾತ್ರ ಹಾಕ್ಕೊಂಡು ಆಗಲೇ ನೋಡ್ತಿರೋಂಥ ಐಟಮ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ. ಚೆನ್ನಾಗೆ ರುಬ್ಕೊಂಡಿದ್ದೀನಿ. ಹಾಕೊಂಡು ಕ್ಲೀನಾಗಿ
ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಅಥವಾ ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಹಾಕ್ಕೊಂಡ್ರೆ ಓಕೆ. ಆ ಮಸಾಲೆ ಎಲ್ಲ ಒಂಚೂರು ಮಟನಲ್ಲಿ ಗಿಲ್ದು ಒಂಚೂರು ಫ್ರೈ ಆಗಲಿ, ಜಾಸ್ತಿ ಹಾಕಬೇಡ. ಆ್ಯಂಡ್ ಇವಾಗ ತಾನೇ ಯಾರೋ ಒಬ್ರು ಮೆಸೇಜ್ ಹಾಕಿದ್ದಾರೆ. And one more things is, day by day your Insta followers also increasing almost 17k. We are so happy for that. Congratulations. And ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ 17k ಫಾಲೋವರ್ಸ್ ಆಗಿದ್ದಾರೆ. ಅದಕ್ಕೆ ಯಾರೋ ವಿಶ್ ಮಾಡಿದ್ದಾರೆ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ, 17k ಫಾಲೋವರ್ಸ್ ಹಾಕಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ಇದು ವೀಣಾ ಅಂತೆ. ಥ್ಯಾಂಕ್ ಯು ಸೋ ಮಚ್ ವೀಣಾ ಅವರೇ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇವತ್ತಿಗೆ 17k ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ಈ ವಿಡಿಯೋ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬೋದು. ಐ ಹೋಪ್ 25k ಆಗಿರಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತಿಗೆ 17k ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡಿ, ನನಗೆ ಪ್ರೋತ್ಸಾಹ ಮಾಡಿ, ಒಂದು ಒಳ್ಳೆ ವಿಷಸ್ ಆಗಿರ್ಬೋದು, ಪಾಸಿಟಿವ್ ಮೆಸೇಜಸ್, ರೆಸ್ಪಾನ್ಸ್ಗೆ ತುಂಬ 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 ಕೃತಜ್ಞತೆ. ಚುಕ್ಕೆ ಸೊಪ್ಪು ಎಲ್ಲ ಹಾಕಿರೋದಕ್ಕೆ ಕಲರ್ ಎಲ್ಲ ಹೇಗಿದೆ ಆ್ಯಂಡ್ ಸಕ್ಕದಾಗಿರುತ್ತೆ. ಒಂದ್ಸರಿ ಚುಕ್ಕೆ ಸೊಪ್ಪನ್ನ ಒಂದು ಸ್ವಲ್ಪ ಹಾಕಿ ಟ್ರೈ ಮಾಡಿ, ಮಟನ್ ಸಾರಿಗೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಒಂದೇ ಬಾಕ್ಸೆ 1:30ಗೆ ಬಂದು ಒಂದು ಬಿಟ್ಟು ಬಿಡ್ತಾರೆ ಅಕ್ಕ. ಇವಾಗ ಬೆಳಗ್ಗೆ ಒಂಚೂರು ಲೈಟಾಗಿ ತಿನ್ಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ವಿ ರೀ. ಸ್ವಲ್ಪ ಮಸಾಲೆ ಸ್ವಲ್ಪ ಕುದಿ ಬಂದ ಆದ್ಮೇಲೆ ನೀರು ಎಷ್ಟು ಬೇಕೋ ಸಾಂಬಾರ್ಗೆ ಅಷ್ಟು ನೋಡಾಕೊಳ್ಳಿ. ಅಂದ್ ಮತ್ತೆ ಜಾಸ್ತಿ ನೀರು ಹಾಕ್ಬಿಡಿ, ಚೆನ್ನಾಗಿರೋದಿಲ್ಲ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪೇನಾದ್ರೂ ನೋಡ್ಕೊಂಡು ಬೇಕು ಅಂದ್ರೆ ಇವಾಗಲೇ ಹಾಕೊಂಡ್ಬಿಡಿ. ಮತ್ತೆ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು. ಈ ಕ್ವಾಂಟಿಟಿ ಅಜ್ಜಿ ಇನ್ನೊಂಚೂರು ಹಾಕ್ಬೋದೇನಾ? ಬೇಡ. ಈರುಳ್ಳಿ ಅಷ್ಟೇ ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಮತ್ತೆ ಒಂಚೂರು ಖಾರ ಒಂಚೂರು ಎಕ್ಸ್ಟ್ರಾನೇ ಇರಲಿ, ಮಟನ್ ಸಾರಿಗೆ ಒಂಚೂರು ಖಾರ ಎಕ್ಸ್ಟ್ರಾ ಇರಲಿ. ಮತ್ತೆ ಕಾಳು ಮೆಣಸು ಒಂಚೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು 4-5 ವಿಷಲ್ ಕೂಗಿಸ್ಕೊಳ್ಳಿ. ನಾನು ಅವಾಗಲೇ ಒಂದು ಸ್ವಲ್ಪ ಬೆಂದಿದೆ, ಒಂದು 4 ವಿಷಲ್ ಕೂಗಿಸಿದ್ರೆ ಸಾಕು. ವಿಷಲ್ ಬಂದ್ಮೇಲೆ ಮತ್ತೆ ಸಿಗೋಣ. ಒಬ್ರು ಬರ್ತಾರೆ ಇವತ್ತು ಗೆಸ್ಟ್ ಮನೆಗೆ. We are so happy for that. Congratulations. ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ. ನನಗೆ ಮನೇಲಿ ಇದು ಕೆಲಸ ಅವಶ್ಯಕತೆ ಇದೆ, ಪ್ಲೀಸ್ ಹೇಳಿ. ಏನು ವರ್ಕ್ ನೀವು ಮಾಡೋದು? ಡ್ಯಾನ್ಸ್ ಆಡೋದು. ಯಾಕ್ರಿ ರೆಸ್ಪೆಕ್ಟೇ ಇಲ್ಲ ನನ್ನ ಕೆಲ್ಸಕ್ಕೆ ನಿಮಗೆ? ಅವ್ರಿಗೆ ಕಾಮಿಡಿ ಫನ್ನಿ ಅಂತ ನೀವೆಲ್ಲ ಕಾಮೆಂಟ್ ಎಲ್ಲ ಮಾಡಿದಿಲ್ಲ, ನನಗೆ ಕಾಮೆಂಟ್ ಮಾಡಿದ್ ನೀವು. ಅಲ್ಲಿ ಈಗ ಅವ್ರಿಗೆ ಹಾಕ್ಬೇಕಂದ್ರೆ ಹಾಕ್ಲಾ? ಆಗಿಲ್ಲ, ಮುದ್ದೆಗೆ ಇಟ್ಟಿದ್ದಾರೆ. ಬಿಸಿಲ್ ಬಂದ್ರೆ ಮುದ್ದೆ ರೆಡಿ. ಏನ್ 45,000 ಏನಕ್ಕೆ ಬರ್ಬೇಕು? ಯಾಕೆ ಸೋಫಾ ಇಲ್ಲಿ ಕೂಡ ಬಂತು 4 ವಿಸಿಲ್. ಮತ್ತೆ ಒಂದು ಕಡೆ ನಮ್ಮ ಅಜ್ಜಿ ಮುದ್ದೆ ಮಾಡ್ತಿದ್ದಾರೆ, ಸಾರು ಒಂದು ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೀನಿ. ವಾಟ್ ಯು ಮೀನ್? ನಾನು ಹಂಗೆ ಇರ್ಬೇಕಿತ್ತ? ಅಷ್ಟು ಸಣ್ಣಗೆ ಇರ್ಬೇಕಿತ್ತ? ಈ ಕಡೆ ನಮ್ಮ ಹಸ್ಬೆಂಡ್ ಫೇವ್ರೆಟ್ ಪಿಕ್ಚರ್ ಇದು. ಮದುವೆ ಆಗೋದು 15 ದಿವಸಕ್ಕೆನಲ್ಲ, ಇದು 15 ಡೇಸ್ಗೆ ಹಿಂಗಿದ್ದೀನಿ. ಆ್ಯಂಡ್ ಅವಾಗ ಒಂಥರ ಟೀನೇಜು, ಒಂದು ಸ್ವಲ್ಪ ಅಟ್ರಾಕ್ಷನ್. ಇವಾಗ ಮೆಚ್ಯೂರ್ಡ್ ಏಜ್ ಬರ್ತಾ ಇದೆ ಅಲ್ವ? ಎಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ. ತುಂಬ ಸಣ್ಣ ಇದ್ದೀರಿ ನಾನು ಅವಾಗ. ಮಟನ್ ಸಾಂಬಾರ್ ರೆಡಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆಯಾ? ಈಗ ಇದೆ, ಪರವಾಗಿಲ್ಲ ಸರ್. ಇಲ್ಲೇನೋ ನಾವು ದಡ್ಡ ಇಡ್ಬೇಕು. ಒಂದಷ್ಟು ಐಟಮ್ಸ್ ಎಲ್ಲ ಡೆಲಿವರಿ ಆಗಬೇಕಿತ್ತು. ನಂದು ಒಂದು ಕ್ಲೈಂಟ್ದೊಂದಿದೆ, ನಮ್ಮ ಫ್ರೆಂಡ್ದೊಂದಿದೆ, ಎಲ್ಲಾನು ಡೆಲಿವರಿ ಆಗಿತ್ತು. ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟು
ಏನೋ ಒಂದು ಆಫೀಸ್ ಅಥವಾ ಏನೋ ಒಂದು ಸೆಟಪ್ ಮಾಡಬೇಕು ಅಂದರೆ ಒಂದಷ್ಟು ಜನರ ಸಪೋರ್ಟ್ ಇರಬೇಕು. ಅಟ್ಲೀಸ್ಟ್ ಒಂಚೂರು ಕೈ ಜೋಡ್ಸೋಕೆ ಒಬ್ಬರು ಇಬ್ಬರು ಕೂಡ ಇರಬೇಕು. ಬಟ್ ಅಲೋನಾಗೆಲ್ಲ ಸೆಟಪ್ ಮಾಡ್ತಾ ಇರೋದು. ದಟ್ ಈಸ್ ಮೀ. ಚಿಕನ್ ತರಿಸಿದ್ದೀನಿ. ಕಸಿನ್ ಒಬ್ಬರು ಬರ್ತೀವಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಚಿಕನ್ ಎಲ್ಲ ತಂದು ಅಡುಗೆ ಮಾಡ್ತಿದ್ದೀನಿ. ಕಬಾಬ್ ಮಾಡೋಣ ಅಂತ ಲೈಟಾಗಿ. ನಮಗೆ ಮಾತ್ರ ಅಂದ್ಬಿಟ್ಟು ನಾವು ಮಟನ್ ಸಾರು ಮಾಡ್ಕೊಂಡಿದ್ವಿ. ಅವರು ನಮ್ಮ ಕಸಿನ್ ಬರೋದು ನನಗೆ ಗೊತ್ತಿರಲಿಲ್ಲ. ಮತ್ತೆ ಮಧ್ಯಾಹ್ನ ಗೊತ್ತಾಯಿತು. ಮತ್ತೆ ನಮಗೆ 12 o'clock ಹಂಗೆ ಗೊತ್ತಾಯಿತು. ಮತ್ತೆ ಚಿಕನ್ ತರಿಸಿ ಸರಿ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಚಿಕನ್ ಕಬಾಬ್ಗೆ ನೆನೆಸಿಟ್ಟಿದ್ದೀನಿ. ಇದು ಮೊಸರು ಬಜ್ಜಿ, ಇದು ಅಕ್ಕಿ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಿರಿಯಾನಿಗೆ ಆಯ್ತು. ಇವಾಗ ಅಕ್ಕಿ ಹಾಕಬೇಕು. ಆ್ಯಂಡ್ ಇಲ್ಲಿ ಪಾಯಸ, ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ. ಇದು ಮಟನ್ ಸಾಂಬಾರು, ಬೆಳಗ್ಗೆ ಮಾಡಿರೋದು ಮಟನ್ ಸಾಂಬಾರು ಇದೆ. ಏನು ಬೇಕೋ ಅದು ತಿನ್ಬೋದು. ದೌರಾಣಿ ನನ್ನೇ ಹೊಡಿತೀಯಾ? ನಮ್ಮ ಅಜ್ಜಿಗೆ ಪಾಯಸಗಳು ಅವು ಇವು ಇಷ್ಟ ಆಗಲ್ಲ. ಹಂಗೂ ಹಿಂಗೂ ಒಬ್ಬಟ್ಟೊಂದು ತಿಂತಾರೆ. ಬೇಡ ಕೇಳಿದ್ರೆ ಬೇಡ ನಾನು ಮಾಡೋದು. ನಾನು ಸ್ವಲ್ಪ ಹಾಲೆಲ್ಲ ಜಾಸ್ತಿ ಹಾಕಿ ಮಾಡ್ತೀನಿ. ನಮ್ಮ ಅಜ್ಜಿಗೆ ಅಷ್ಟು ಇಷ್ಟ ಆಗಲ್ಲ. ಅದು ಹಾಲು ಒಂಥರ ಅನ್ಸುತ್ತಲ್ಲ. ನನಗೆ ಮಕ್ಳಿಗಾದ್ರೆ ಓಕೆ, ನಮ್ಮ ಮನೆಯವರು ತಿಂತಾರೆ ಇಷ್ಟಪಟ್ಟು. ಬಟ್ ನಮ್ಮ ಅಜ್ಜಿಗೆ ಅವರೆಲ್ಲ ಸ್ವಲ್ಪ ಹಾಲು ಕಮ್ಮಿ ಆಗ್ತಾರೆ. ಬಟ್ ನಾನೊಂದು ಸ್ವಲ್ಪ ಅದು ಸಬ್ಬಕ್ಕಿ ಅಲ್ವಾ, ಒಂದು ಸ್ವಲ್ಪ ಹಾಲು ಜಾಸ್ತಿ ಬಿದ್ರೇ ಚೆನ್ನಾಗಿರೋದು. ಹಾಗಾಗಿ ಇವಾಗ ನಾವು ನಮ್ಮ ಸ್ವೀಟ್ನ ಸವಿಯುವಂತಹ ಸಮಯ. ಅನ್ನ ವಿಷಲ್ ಬಂದರೆ ದಟ್ಸ್ ಆಲ್. ಎಲ್ಲ ಮುಗೀತು. ಬಂದ ಮೇಲೆ ಕಬಾಬ್ ಮಾಡ್ಕೊಳ್ಳೋದಲ್ಲ ಅಜ್ಜಿ. ಸಾಕು, ಎಣ್ಣೆ ಜಾಸ್ತಿನೂ ಹಾಕೋದು ಬೇಡ. ಲಾಸ್ಟ್ ಟೈಮ್ ಬ್ಯಾಗ್ ನೋಡಿಸಿದ್ದೆ ಅಲ್ವಾ, ನಾನು ಮತ್ತೆ ಅದು ರಿಟರ್ನ್ಗೆ ಹಾಕಿದ್ದೆ. ಅವ್ರು ಮತ್ತೆ ಕಸ್ಟಮೈಸ್ ಮಾಡಿಕೊಟ್ಟಿದ್ರು. ಪಾಪ ಅವರು ಒಂದು ಕೊಲಾಬ್ರೇಷನ್ಗೆ ಅಂತ ಕೂಡ ಕಳಿಸಿದ್ರು. ಕಸ್ಟಮೈಸ್ ಬ್ಯಾಗ್, ಲಂಚ್ ಬ್ಯಾಗು ನೋಡಿ ಎಷ್ಟು ದೊಡ್ಡದಾಗೈತೆ. ಬಾಟ್ಲ್ ಅದ್ರಲ್ಲಿ ಇಡಕ್ಕೆ ಆಗ್ತಾ ಇರಲಿಲ್ಲ. ಬಾಕ್ಸ್ ಇಟ್ಟರೆ ಒಂಥರ ಇತ್ತು. ಓಕೆನಮ್ಮ? ಬ್ಯಾಗ್, ಹೊಸ ಬ್ಯಾಗು, ಹೊಸ ಬಾಟ್ಲ್ ಹಾಕೊಂಡು ಅದಕ್ಕೂ ಮ್ಯಾಚ್ ಆಗುತ್ತೆ. ಎರಡಕ್ಕೂ ಮ್ಯಾಚ್ ಆಗುತ್ತೆ. ಸಕ್ಕತ್ತಾಗಿದೆ. ಚಾರ್ವಿ ಎಚ್. ಆ್ಯಂಡ್ ನಮ್ಮ ಅಜ್ಜಿಗೆ ಇವಾಗ ನಾನು ಲಿಫ್ಟ್ ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇವಾಗ ನಮ್ಮ ಅಜ್ಜಿ ಕೆಳಗಡೆ ಹೋಗ್ಬಿಟ್ಟು ಬರ್ತಾರೆ. ಇರು ನೋಡೋಣ ಬಂದರೆ ಇಲ್ಲ. ಫಸ್ಟ್ ಬಟ್ಟೆ ಎತ್ಕೊಂಬರೋ. ಎಲ್ಲಿ ಕಳಿಸಿದ್ದೀನಿ ನೋಡಿ. ಉದ್ದು ಕೆಳಗಡೆ ಹೇಳಿ ಮಾಡಿ. ನಮ್ಮ ಮನೆ ಹತ್ರ ಗ್ರೀನರಿ ಎಲ್ಲ ಹೇಗೆ ಸಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಇವತ್ತು ಫುಲ್ ಡೇ ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ಮತ್ತು ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಿದ್ದೆ. ನಮ್ಮ ಕಸಿನ್ ಶಿ ಈಸ್ ಪ್ರೆಗ್ನೆಂಟ್. ಸೊ ಅವ್ರಿಗೋಸ್ಕರ ಮತ್ತೆ ಇವಾಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ನಮಗೆ ಅವ್ರಿಗೆ ಎಲ್ಲರಿಗೂ ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ, ಮಟನ್ ಸಾಂಬಾರ್, ಕಬಾಬು ಕಲಿಸಿರೋದು ಎಲ್ಲನೂ ಇತ್ತು. ಸೊ ಮಟನ್ ಸಾಂಬಾರ್ಗೆ ಸ್ವಲ್ಪ ಚಪಾತಿ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಬೆಳಗ್ಗೆ ಮುದ್ದೆ ಮಾಡಿದ್ದೆ. ಅವರು ಚಿಕ್ಕಿಯವರು ಕೂಡ ಮುದ್ದೆನೇ ತಿಂದಿದ್ದಾರೆ ಬೆಳಗ್ಗೆ ಅಂತೆ. ಸೊ ಚಪಾತಿಗೆ ಕಲಿಸ್ಬೇಕೀಗ. ಚಪಾತಿಗೆ ಮಟನ್ ಸಾಂಬಾರ್, ಬಿರಿಯಾನಿ ಇದೆ, ಕಬಾಬ್ ಕಲಿಸಿದ್ದೀನಿ. ಸ್ವಲ್ಪ ಅನ್ನ ರಸಂ ಮಾಡ್ತೀನಿ. ಬಿಕಾಸ್ ಅವರು ಪ್ರೆಗ್ನೆಂಟ್ ಅಲ್ವಾ. ಮಧ್ಯಾಹ್ನದ್ದು ಬಿರಿಯಾನಿ ಬೇಡ. ಸೊ ಒಂಚೂರು ಬಿಸಿ ಅನ್ನ ಮಾಡಿಬಿಟ್ರೆ ರಸಮ್ಮಗೆ ತಿನ್ಕೊತಾರೆ. ಮಟನ್ ಸಾಂಬಾರು ಇತ್ತಲ್ವ, ಸರಿ ಅಂದ್ಬಿಟ್ಟು ಅದಕ್ಕೆ ಚಪಾತಿ ಮಾಡ್ತಿದ್ದೀನಿ. ಲೈಟಾಗಿ ಒಂದು 2 ಚಪಾತಿ, ಒಂದು ಸ್ವಲ್ಪ ರೈಸ್ ತಿನ್ಕೊಂಡ್ರೆ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಈಗ ಕ್ವಿಕ್ಕಾಗೆ ಚಪಾತಿಗೆ ಕಲಸಿ ಇಟ್ಟು ಮತ್ತು ಎಲ್ಲರಿಗೂ ಒಂದು 2 ಚಪಾತಿ ಅಂತ ಮಾಡಬೇಕು. ಆಯಿತು ಅಂದ್ಬಿಟ್ಟು ಇವಾಗ ಚಪಾತಿ ಕೂಡ ಯಾರ್ಯಾರು ತಿಂತಾರೆ ಅವ್ರವ್ರಿಗೆ 2 ಚಪಾತಿ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲರಿಗೂ 2 ಚಪಾತಿ ಹಾಕ್ಕೊಡ್ತಿದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆಲ್ಲ ಅವ್ರು ಬಂದಮೇಲೆ ಹಾಕ್ತೀನಿ. ಇವಾಗ ಅವ್ರು ನಮ್ಮ ಚಿಕ್ಕಿಯವರಿದ್ರಲ್ಲ ಅವರಿಗೆ 2 ಚಪಾತಿನ ಸುಟ್ಟು ಒಂದು ಕಡೆ ರಸಮ್ ಕೂಡ ಕ್ವಿಕ್ಕಾಗೆ ರೆಡಿ ಮಾಡಿದೆ. ಸೀರೆ ತರಿಸಿದ್ದೀನಿ ಕುಂಕುಮ ಕೊಡೋಣ ಅಂದ್ಬಿಟ್ಟು. ಇದೊಂದು
ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಆಚೆ ಹೋಗಿ ಆ್ಯಂಡ್ ವಾಕ್ ಮಾಡ್ತಾ ಇದ್ದೀವಿ. ಐ ಆಮ್ ಟಯರ್ಡ್. ನಾನು ವಾಕ್ ಮಾಡೋಕ್ಕೂ ಎನರ್ಜಿ ಇಲ್ಲ, ಸೊಂಟ ಎಲ್ಲ ನೋವ್ತಾ ಇದೆ, ಮಲ್ಕೊಬೇಕು ಅನಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬಂದು ಮತ್ತೆ ಐಸ್ ಕ್ರೀಮ್ ತರಿಸಿದ್ದೆ. ಏನು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಎಲ್ಲರಿಗೂ ವೆನ್ನೆಲ್ಲ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ. ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ಎಲ್ಲ ತಿಂದು ಚಿಲ್ ಮಾಡಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಚಾಕ್ಲೇಟ್ ಫ್ಲೇವರ್ ತರಿಸ್ಲಾ? ಅಯ್ಯೋ ಈ ಮೇಘನ ಅಡ್ಗೆ ನೋಡಿ ಮ್ಯಾಂಗೋ ಯಾವ ಲೆವೆಲ್ ಚೆನ್ನಾಗಿದೆ ಅಂದರೆ ಲಿಟ್ರಲಿ ಸೂಪರ್. ಒಂದು ಸ್ವಲ್ಪ ಹಿಂದೆ ಎಲ್ಲ ಮೆಸ್ಸಪ್ ಕಾಣಿಸ್ತಾ ಇದೆ ಗೈಸ್, ಪ್ಲೀಸ್ ಡೋಂಟ್ ಮೈಂಡ್. ಕೆಲವೊಂದು ಐಟಮ್ಸ್ ಎಲ್ಲ ಫಿಟ್ ಮಾಡಬೇಕು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ಎಲ್ಲ ಒಂದಷ್ಟು ಕೆಲಸಗಳೆಲ್ಲ ಇತ್ತು, ಎಲ್ಲ ಕೆಲಸ ಮುಗಿಸಿ ಮಾವಿನಕಾಯಿ ತಿಂತಾಯಿದ್ವಿ. ಬಿಕಾಸ್ ಸಾಕಷ್ಟು ಮ್ಯಾಂಗೋಸ್ ಇತ್ತು. ಆ್ಯಂಡ್ ನನಗೆ ಗೊತ್ತಿರೋರು ಆ್ಯಂಡ್ ನನ್ನನ್ನು ಫಾಲೋ ಮಾಡೋರು ಒಂದಷ್ಟು ಮಾವಿನಕಾಯಿ ಕಳಿಸಿದ್ರು, ಅಂದರೆ ಹತ್ರ ಇರೋರು ನನಗೆ ತೊಗೊಂಬಂದು ಕೊಟ್ಟಿದ್ದರು. ಆ್ಯಂಡ್ ನಮ್ಮ ಮನೆಯವ್ರ ಊರ ಕಡೆಯಿಂದ ಒಂದಷ್ಟು ಮಾವಿನಕಾಯಿ ತಂದಿದ್ದರು. ಸಿಕ್ಕಾಪಟ್ಟೆ ಮಾವಿನಕಾಯಿ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನಮಗಂತೂ ಮಾವಿನಕಾಯಿ ಇಷ್ಟ ಆ್ಯಂಡ್ ಎಲ್ಲರಿಗೂ ಇಷ್ಟನೇ ಅಫ್ಕೋರ್ಸ್. ಸೊ ಸೀಸನ್ ಅಂದ್ಬಿಟ್ಟು ಬೆಳಗ್ಗೆನೇ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಮತ್ತು ಒಂದಷ್ಟು ಬಿಲ್ಲಿಂಗಿಗೆಲ್ಲ ಚೆಕ್ ಮಾಡ್ತಿದ್ದೆ. ಒಂದು ಹೇಳದ್ನೆಲ್ಲ ಆಗ್ಲೇ ಒಂದಷ್ಟು ಜನದ್ದು ಪ್ರಾಡಕ್ಟ್ಸ್ ಎಲ್ಲ ಇತ್ತು. ನಮ್ಮ ಕ್ಲೈಂಟದೊಂದಿತ್ತು, ನನ್ನ ಫ್ರೆಂಡೊಂದಿತ್ತು, ನಂದೊಂದಿತ್ತು. ಎಲ್ಲ ಸಪ್ರೇಟ್ ಮಾಡ್ತಿದ್ದೆ, ಯಾರ್ಯಾರ್ದು ಎಷ್ಟೆಷ್ಟು ಆಗಿದೆ ಅಂದ್ಬಿಟ್ಟು ಮಾಡ್ತಿದ್ದೆ. ಬಿಕಾಸ್ ಎಲ್ಲ ನನ್ನ ಹೆಸರಲ್ಲೇ ಬಿಲ್ಲಿಂಗ್ ಆಗಿದ್ದು. ಯಾಕೆ ಅಂತಂದ್ರೆ ನನ್ನ ಹೆಸರಲ್ಲಿ ಮಾತ್ರ ಆದರೆ ಮಾತ್ರ ಆಫರಲ್ಲಿ ಆಗೋದು. ಸೊ ಹಂಗಾಗಿ ಎಲ್ಲ ನನ್ನ ಹೆಸರಲ್ಲೇ ಇತ್ತು. ಅವ್ರದ್ದು ಮಾತ್ರ ಒಂದು ಸರಿ ಡಿವೈಡ್ ಮಾಡಿ ಎಲ್ಲ ಬಿಲ್ಲಿಂಗ್ ಎಲ್ಲ ಬರ್ಕೋಬೇಕಿತ್ತು. ಚೆಕ್ ಮಾಡ್ತಿದ್ದೆ ಎಷ್ಟಿದೆ ಏನು ಅಂತ. ಆ್ಯಂಡ್ ಒಂದೊಂದು ಸರಿ ಖುಷಿ ಅನಿಸುತ್ತೆ, ಬಿಕಾಸ್ ನನಗೆ ಝೀರೋ ನಾಲೆಡ್ಜ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಫ್ರ್ಯಾಂಕ್ಲಿ ಐ ಆಮ್ ಸೇಯಿಂಗ್. ನನಗೆ ಒಂದೇ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೂಡ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗ ನಾನು ಎಷ್ಟು ಕಲ್ತಿದ್ದೀನಿ ಅಂದರೆ ಐ ಲರ್ನ್ಡ್ ವೆರಿ ಮಚ್. ತುಂಬ ಕಲ್ತಿದ್ದೀನಿ, 100% ಕಲ್ತಿದ್ದೀನಿ ಅಂತ ಹೇಳಿಲ್ಲ, ಬಟ್ ಅವಾಗಕ್ಕಿಂತ ಇವಾಗ ತುಂಬ ಕಲ್ತಿದ್ದೀನಿ. ಇನ್ನೂ ಕಲಿಯೋದು ತುಂಬ ಇದೆ. ಆ್ಯಂಡ್ ನನ್ನದೇ ಆದಂಥ ಒಂದು ಸ್ವಂತ ಕೆಲಸ ಅನ್ನೋದು, ನನ್ನದೇ ಆದಂಥ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಸಾಕಷ್ಟು ಜನ ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಅಂತ ಹೇಳಿ ಅಂತ ಕೇಳ್ತಾರೆ. ಲಿಟ್ರಲಿ ನನಗೆ ಯಾವುದೂ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾ ಇರೋವಂಥದ್ದು ಪ್ರೈವೇಟ್ ಓನ್ ಬಿಸ್ನೆಸ್. ಅದು ನನ್ನದೇ ರೀತಿಯಲ್ಲಿ ನಾನು ಮಾಡ್ತಿರೋ ಅಂಥ ಬಿಸ್ನೆಸ್. ಓಕೆನಾ? ಇದನ್ನು ನಾನು ಎಲ್ಲೂ ಪಬ್ಲಿಷ್ ಮಾಡೋಕ್ಕಾಗಲ್ಲ, ಅಥವಾ ನಾನು ಮಾಡ್ತಾ ಇರೋದು ನೀವು ಮಾಡಿ ಅಂತ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ಇದು ನಂದು ಇಂಡಿವಿಜುವಲ್, ನಾನು ಇನ್ವೆಸ್ಟ್ ಮಾಡಿ ಮಾಡ್ತಾ ಇರೋವಂಥ ಕೆಲಸ. ಸೊ ಪ್ಲೀಸ್ ಕ್ಷಮೆ ಇರಲಿ. ಯಾರಾದರೂ ಕೇಳಿದಾಗ ನಾನು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ, ಅಥವಾ ರಿಪ್ಲೈ ಕೊಟ್ಟಿಲ್ಲ ಅಂದರೆ, ಅಥವಾ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಂದರೆ, ಆ್ಯಂಡ್ ಐ ಆಮ್ ವೆರಿ ವೆರಿ ಸಾರಿ. ಸ್ನಾನ ಮುಗಿಸ್ಕೊಂಡು ಬಂದು ಮತ್ತು ಐಟಮೆಲ್ಲ ಅವ್ರಿಗೆ ಶಿಫ್ಟ್ ಮಾಡಬೇಕು. ನನಗೊಂದು ಐಟಮ್ ಇದೆ, ಒಂದು ಐಟಮ್ ನಾನು ಎತ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೆ ಪೋರ್ಟರ್ ಮಾಡಬೇಕೀಗ. ಆ್ಯಂಡ್ ವ್ಲಾಗನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.